ಹಾಯ್ ಎವ್ರಿವಾನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಸ್ಟ್ ಇಯರ್ ಬಿ ಕಾಮಲ್ಲಿ SEP ಸಿಲೆಬಸ್ಸಲ್ಲಿ ಕಾರ್ಪೊರೇಟ್ ಲಾ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿನಲ್ಲಿ 2 ಕ್ವಶನ್ಸ್ನ ಪ್ರೀವಿಯಸ್ ಪಾರ್ಟ್ 1ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದು ಪಾರ್ಟ್ 2 ಸೆಕೆಂಡ್ ಕಂಟಿನ್ಯೂಷನ್ ಆಗುತ್ತೆ. ಸೆಕ್ಷನ್ ಬಿನಲ್ಲಿ 4th ಕ್ವಶನ್ ನೋಡಿ, ಸ್ಟೇಟ್ ಎನಿ 4 ಡಿಫ್ರೆನ್ಸ್ ಬಿಟ್ವೀನ್ ಪ್ರೈವೇಟ್ ಕಂಪನಿ ಆ್ಯಂಡ್ ಪಬ್ಲಿಕ್ ಕಂಪನಿ ಅಂತ ಕೇಳಿದರೆ 4 ಡಿಫ್ರೆನ್ಸ್ ಫರ್ 8 ಮಾರ್ಕ್ಸ್, ಅಂದ್ರೆ 1 ಡಿಫ್ರೆನ್ಸ್ಗೆ 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಸೊ ಅದರಲ್ಲಿ ನೇಚರ್, ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ ಈ ರೀತಿ ತಗೊಳ್ಳಿ. ಫಸ್ಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಯಾರು ಮಾಡ್ತಾರೆ, ಯಾರು ಅಂತಂದರೆ ಪ್ರೈವೇಟ್ ಕಂಪನಿಗೆ ಓನರ್ಶಿಪ್ ಈಸ್ ರಿಸ್ಟ್ರಿಕ್ಟೆಡ್ ಟು ದ ಲಿಮಿಟೆಡ್ ನಂಬರ್ಸ್ ಆಫ್ ಇಂಡಿವಿಜುವಲ್, ಯೂಶಲಿ ಫ್ಯಾಮಿಲಿ ಮೆಂಬರ್ಸ್ ಆರ್ ಕ್ಲೋಸ್ ಅಸೋಸಿಯೇಟ್ಸ್ ಇರುತ್ತೆ. ಸೊ ಪ್ರೈವೇಟ್ ಕಂಪನಿ ಅಂತಂದರೆ ಇಲ್ಲಿ ಓನಾಗಿ ಸೆಟಪ್ ಮಾಡಿರೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ಇರುತ್ತೆ ಮತ್ತು ಅವ್ರಿಗೆ ಕ್ಲೋಸ್ ಅಸೋಸಿಯೇಟ್ಸ್ ಯಾರಿರ್ತಾರೆ ಅವ್ರನ್ನಷ್ಟೇ ಇಲ್ಲಿ ಓನರ್ಸ್ ಮತ್ತು ಕಂಟ್ರೋಲ್ ಎರಡೂ ಕೂಡ ಅವ್ರಿಗೆ ಇರುತ್ತೆ. ಆ್ಯಂಡ್ ಪಬ್ಲಿಕ್ ಕಂಪನಿನಲ್ಲಿ ಏನಾಗುತ್ತೆ ಅಂದರೆ ದಟ್ ಈಸ್ ಗವರ್ನಮೆಂಟ್ ಕಂಪನಿ ಪಬ್ಲಿಕ್ ಅಂತ ಅಂದಾಗ ಓನರ್ಶಿಪ್ ಈಸ್ ಓಪನ್ ಟು ದ ಜನರಲ್ ಪಬ್ಲಿಕ್ ಥ್ರೂ ದ ಇಶ್ಯೂಯನ್ಸ್ ಆಫ್ ಶೇರ್ಸ್. ಸೊ ಇಲ್ಲಿ ಯಾರು ಈಕ್ವಿಟಿ ಶೇರ್ಸ್ನ ಜಾಸ್ತಿ ಬೈ ಮಾಡ್ತಾರೆ, ಸೊ ದೇ ಆರ್ ಬಿಕಮ್ ದ ಕಂಪನಿ ಓನರ್ಸ್ ಆ್ಯಂಡ್ ದೇ ಓನ್ಲಿ ಕಂಟ್ರೋಲ್ ದ ಕಂಪನಿ. ಎರಡು ಇಲ್ಲಿ ಓನರ್ಶಿಪ್ಪು ಮತ್ತು ಕಂಟ್ರೋಲು ಪಬ್ಲಿಕ್ಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಂಬರ್ ಆಫ್ ಶೇರ್ಸ್ ಎಷ್ಟಿರುತ್ತೆ ಅಂದರೆ ಲಿಮಿಟೆಡ್ ಟು ಎ ಮ್ಯಾಕ್ಸಿಮಮ್ ಆಫ್ 50 ಶೇರ್ ಹೋಲ್ಡರ್ಸ್. ಇಲ್ಲಿ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಎಷ್ಟಿರುತ್ತೆ ಅಂದರೆ ಮ್ಯಾಕ್ಸಿಮಮ್ 50 ಇರುತ್ತೆ. ಬಟ್ ಪಬ್ಲಿಕಲ್ಲಿ ದೇರ್ ಇಸ್ ನೋ ಲಿಮಿಟ್, ಅಂದರೆ ಇಲ್ಲಿ ಏನಂತಂದರೆ ಅನ್ಲಿಮಿಟೆಡ್ ಶೇರ್ ಹೋಲ್ಡರ್ಸ್ನ ಇನ್ಕ್ಲೂಡ್ ಆಗಿರುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಟ್ರಾನ್ಸ್ಫರ್ ಆಫ್ ಶೇರ್ಸ್. ಇಲ್ಲಿ ಶೇರ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ರಿಸ್ಟ್ರಿಕ್ಟಿವ್ ರಿಕ್ವೈರಿಂಗ್ ಅಪ್ರೂವಲ್ ಫ್ರಮ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಶೇರ್ ಹೋಲ್ಡರ್ಸ್. ಇಲ್ಲಿ ಫ್ರೀಯಾಗಿ ಶೇರ್ಸ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಆ ಒಂದು ರಿಸ್ಟ್ರಿಕ್ಷನ್ಸ್ ಪ್ರೈವೇಟ್ ಕಂಪನಿನಲ್ಲಿರುತ್ತೆ. ಬಟ್ ಇನ್ ಪಬ್ಲಿಕ್ ಕಂಪನಿ ಫ್ರೀಲಿ ಟ್ರಾನ್ಸ್ಫರಬಲ್ ವಿತ್ ಶೇರ್ಸ್ ಟ್ರೇಡೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್. ನೀವು ಫ್ರೀಯಾಗಿ ಶೇರ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು, ಸೇಲ್ ಮಾಡ್ಬೋದು. ಆ ರೀತಿ ಆಪ್ಷನ್ ಎಲ್ಲಿರುತ್ತೆ ಅಂದರೆ ಪಬ್ಲಿಕ್ ಕಂಪನಿಲಿರುತ್ತೆ. ಮತ್ತು ಅಕೌಂಟಬಿಲಿಟಿ, ಪ್ರೈವೇಟ್ ಕಂಪನೀಸ್ ಆರ್ ಅಕೌಂಟೇಬಲ್ ಟು ದೇರ್ ಓನರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್. ಇಲ್ಲಿ ಅಕೌಂಟಬಿಲಿಟಿ ಅಂತಂದರೆ ಓವರ್ ಆಲ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಏನಿದೆ ಆ್ಯಂಡ್ ಕಂಪನಿ ಪ್ರೋಗ್ರೆಸ್ ಏನಿದೆ, ವೆದರ್ ಇಟ್ ಈಸ್ ಪ್ರಾಫಿಟ್ ಆರ್ ಲಾಸ್, ಎಲ್ಲ ಅಕೌಂಟಬಿಲಿಟಿನೂ ಕೂಡ ನಾವು ಇಲ್ಲಿ ಕಂಪನಿ ಓನರ್ಸ್ ಮತ್ತು ಸ್ಟೇಕ್ ಹೋಲ್ಡರ್ಸ್ ಯಾರಿರ್ತಾರೆ ಅವ್ರಿಗೆ ರಿಪೋರ್ಟ್ ಮಾಡ್ತಾ ಹೋಗ್ತೀವಿ ಪ್ರೈವೇಟ್ ಕಂಪನಿನಲ್ಲಿ. ಬಟ್ ಪಬ್ಲಿಕ್ ಕಂಪನಿನಲ್ಲಿ ಪಬ್ಲಿಕ್ ಕಂಪನೀಸ್ ಆರ್ ಅಕೌಂಟೇಬಲ್ ಟು ದೇರ್ ಶೇರ್ ಹೋಲ್ಡರ್ಸ್, ರೆಗ್ಯುಲೇಟರ್ಸ್ ಆ್ಯಂಡ್ ದ ಪಬ್ಲಿಕ್. ಇಲ್ಲಿಗೂ ಕೂಡ ಸೇಮ್ ಇರುತ್ತೆ. ಬಟ್ ಇಲ್ಲಿ ಶೇರ್ ಹೋಲ್ಡರ್ಸು, ರೆಗ್ಯುಲೇಟರ್ಸು ಆ್ಯಂಡ್ ಪಬ್ಲಿಕ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡಬೇಕು. ಯಾಕಂತಂದರೆ ನೆಕ್ಸ್ಟು ಇಲ್ಲಿ ಶೇರ್ ಹೋಲ್ಡರ್ಸ್ ಯಾರಾದರೂ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಶೇರ್ನ ಪರ್ಚೇಸ್ ಮಾಡ್ತಿಬೇಕು ಅಂದ್ರೂ ಕೂಡ, ಆ್ಯಂಡ್ ಅಲ್ಲಿ ಕಂಪನಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಏನಿದೆ, ಏನು ಫೈನಾನ್ಷಿಯಲ್ ಪೊಸಿಷನ್ ಅಂತ ನಾವು ಪಬ್ಲಿಕ್ಗೆ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು 4 ಡಿಫ್ರೆನ್ಸ್ ಬರೆದ್ರೆ ಈಸಿಯಾಗಿ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡೋಣ, ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ವೋಟಿಂಗ್ ಅಟ್ ಮೀಟಿಂಗ್ ಅಂತ ಕೇಳಿದೆ. ಸೊ ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ವೋಟಿಂಗ್ ಅಟ್ ಮೀಟಿಂಗ್. ಏನಿದು ವೋಟಿಂಗ್ ಅಟ್ ಮೀಟಿಂಗ್ ಅಂತಂದರೆ, ಈಗ ಕಂಪನಿನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಅಥವಾ ಯಾರಾದರೂ ಸೆಲೆಕ್ಟ್ ಮಾಡಬೇಕಾದ್ರೆ ವೋಟಿಂಗ್ನ ನಡೆಸ್ತಾರೆ. ಈಗ ಇಲ್ಲಿ ವೋಟಿಂಗ್ ರೈಟ್ಸ್ ಯಾರಿಗಿರುತ್ತೆ ಅಂತಂದರೆ ಓನ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರಿರ್ತಾರಲ್ವ, ಕಂಪನಿ ಓನರ್ಸ್, ಅವ್ರಿಗೆ ಮಾತ್ರನೇ ವೋಟಿಂಗ್ ರೈಟ್ಸ್ ಇರುತ್ತೆ. ಸೊ ಅದರಲ್ಲಿ ಏನೇನು ಮೆಥಡ್ಸ್ ಇದೆ ಅಂತ ನಾವು ಡಿಸ್ಕಸ್ ಮಾಡಬೇಕಿಲ್ಲಿ. ಇನ್ ಎ meeting, voting is a formal process to make decisions or elect individual to position. Here are the common methods of voting. ಸೊ ಏನಾದರೂ ಡಿಸಿಷನ್ಸ್ ತೊಗೋಬೇಕು ಅಥವಾ ಯಾರನ್ನಾದರೂ ಯಾವುದಾದ್ರೂ ಒಂದು ಪೊಸಿಷನ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ಥ್ರೂ ದ ವೋಟಿಂಗಿಂದ ನಾವು ಏನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಫಸ್ಟು ಏನಂತಂದರೆ ಶೋ ಆಫ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ, ಅಂದರೆ ಹ್ಯಾಂಡ್ಸ್ನ ರೈಸ್ ಮಾಡಿ ಯಾರ್ಯಾರಿಗೆ ಎಸ್ ಆರ್ ನೋ ಅಂತ ಹೇಳೋಂಥದ್ದು. ಫಸ್ಟು ಶೋ ಆಫ್ ಹ್ಯಾಂಡ್ಸ್, ಎ ಸಿಂಪಲ್ ಆ್ಯಂಡ್ ಫಾರ್ಮಲ್ ಮೆಥಡ್ ವೆರ್ ಶೇರ್ ಹೋಲ್ಡರ್ಸ್ ರೈಸ್ ದೇರ್ ಹ್ಯಾಂಡ್ಸ್ ಟು ವೋಟ್ and the chairman or president of the meeting typically declares the outcome based on a visual count. ಸೊ ಯಾರ್ಯಾರು ಈಗ ಫಾರ್ ಎಕ್ಸಾಂಪಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಬೇಕು ಅಂತ 3 ಮೆಂಬರ್ಸ್ ಎಲೆಕ್ಟ್ ಆಗಿರ್ತಾರೆ, ಅವರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಇಲ್ಲಿ ರಿಮೈನಿಂಗ್ ಶೇರ್ ಹೋಲ್ಡರ್ಸು ಅವರು ಮೀಟಿಂಗಲ್ಲಿ ಅವ್ರ ಹ್ಯಾಂಡ್ಸ್ನ ರೈಸ್ ಮಾಡಿ ಹೇಳ್ತಾರೆ, ಅದನ್ನು ಕೌಂಟ್ ತೊಗೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಏನಂತಂದರೆ ನೀವು ಸ್ಕೂಲ್ಸ್ ಕಾಲೇಜಲ್ಲಿ ನೋಡಿರ್ತೀರ, ಕ್ಲಾಸ್ ಲೀಡರ್ ಮಾಡಬೇಕು ಅಂತ ಅಂದಾಗ ನಾವು ರಿಮೈನಿಂಗ್ ಸ್ಟೂಡೆಂಟ್ಸ್ನ ಕೇಳ್ತೀವಿ. ಯಾರ್ಯಾರಿಗೆ ಕ್ಲಾಸ್ ಲೀಡರ್ ಆಗಬೇಕು ಅಂತ ಆಸೆ ಇದೆ ಅವ್ರನ್ನ ನಿಲ್ಲಿಸಿ ನಾವು ರಿಮೈನಿಂಗ್ ಸ್ಟೂಡೆಂಟ್ಸ್ನ ಕೇಳ್ತೀವಿ, ಯಾರು ಎಕ್ಸ್ಟ್ರಾ ವೋಟ್ ಬರುತ್ತೆ ಅವ್ರನ್ನ ಲೀಡರ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಇನ್ ದ ಸೇಮ್ ವೇ ದ ಕಾರ್ಪೊರೇಟಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಬೇರೆ ಬೇರೆ ಪೊಸಿಷನ್ಸ್ಗೆ ಮೆಂಬರ್ಸ್ನ ಎಲೆಕ್ಟ್ ಮಾಡ್ತಾ ಹೋಗ್ತಾರೆ ಥ್ರೂ ದ ಶೋ ಆಫ್ ಹ್ಯಾಂಡ್ಸಲ್ಲಿ.
ಆ್ಯಂಡ್ ನೆಕ್ಸ್ಟ್ ಪೋಲ್ ವೋಟಿಂಗ್ ಅಂತ ಬರುತ್ತೆ. ಎ ಮೋರ್ ಫಾರ್ಮಲ್ ಮೆಥಡ್ ವೆರ್ ಶೇರ್ ಹೋಲ್ಡರ್ಸ್ ವೋಟ್ ಬೈ ಬ್ಯಾಲೆಟ್ ಆರ್ ಎಲೆಕ್ಟ್ರಾನಿಕಲಿ. ಸೊ ಇಲ್ಲಿ ಬ್ಯಾಲೆಟ್ ಆರ್ ಎಲೆಕ್ಟ್ರಾನಿಕಲಿ ಅಂತಂದರೆ ಈಚ್ ಶೇರ್ ಹೋಲ್ಡರ್ಸ್ ವೋಟ್ ಈಸ್ ರೆಕಾರ್ಡೆಡ್ ಆ್ಯಂಡ್ ದ ಔಟ್ಕಮ್ ಈಸ್ ಡಿಟರ್ಮೈನ್ಡ್ ಬೈ ದ ಕೌಂಟಿಂಗ್ ದ ವೋಟ್ಸ್. ಇಲ್ಲಿ ಏನಂತಂದರೆ ಒಂದು ಪೇಪರಲ್ಲಿ ಯಾವ ಮೆಂಬರ್ಸನ್ನ ಎಲೆಕ್ಟ್ ಮಾಡಬೇಕು ಅಂತ ಎಲೆಕ್ಟ್ರಾನಿಕಲಿ ಅಥವಾ ಬ್ಯಾಲೆಟ್ ಅನ್ನು ಯೂಸ್ ಮಾಡಿ ವೋಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಪ್ರಾಕ್ಸಿ ವೋಟಿಂಗ್ ಅಂತ ಬರುತ್ತೆ. ಪ್ರಾಕ್ಸಿ ವೋಟಿಂಗ್ ಅಂತಂದರೆ ಆನ್ ದ ಬಿಹಾಫ್ ಆಫ್ ಶೇರ್ ಹೋಲ್ಡರ್ಸ್. ಈಗ ಶೇರ್ ಹೋಲ್ಡರ್ಸು ಅವರೇನೋ ಆ ಒಂದು ಮೀಟಿಂಗ್ನ ಪ್ರೆಸೆಂಟ್ ಆಗಿ ಅದನ್ನು ವೋಟ್ನ ಮಾಡೋಕ್ಕಾಗಲ್ಲ. ಅಂಥ ಸಿಚುವೇಷನಲ್ಲಿ ಅವ್ರ ಪರವಾಗಿ ಬೇರೆ ಮೆಂಬರ್ಸು ಕೂಡ ವೋಟ್ ಮಾಡ್ಬೋದು. ಶೇರ್ ಹೋಲ್ಡರ್ಸ್ ಕ್ಯಾನ್ ಅಪಾಯಿಂಟ್ ಎ ಪ್ರಾಕ್ಸಿ ಟು ವೋಟ್ ಆನ್ ದೇರ್ ಬಿಹಾಫ್. ಪ್ರಾಕ್ಸೀಸ್ ಕ್ಯಾನ್ ಬಿ ಅಪಾಯಿಂಟೆಡ್ ಬೈ ಕಂಪ್ಲೀಟಿಂಗ್ ಎ ಪ್ರಾಕ್ಸಿ ಫಾರ್ಮ್ ಆರ್ ಎಲೆಕ್ಟ್ರಾನಿಕಲಿ. ಸೊ ಈಗ ಪ್ರಾಕ್ಸಿ ಫಾರ್ಮ್ ಅಥವಾ ಎಲೆಕ್ಟ್ರಾನಿಕಲಿ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅವರು ಯಾವಾಗ ಮೀಟಿಂಗ್ಸ್ ಇರುತ್ತೆ ಅಥವಾ ಯಾವಾಗ ವೋಟಿಂಗ್ಸ್ ಇರುತ್ತೆ ಶೇರ್ ಹೋಲ್ಡರ್ಸ್ ಪರವಾಗಿ ವೋಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಪೋಸ್ಟಲ್ ವೋಟಿಂಗ್ ಬರುತ್ತೆ. ಶೇರ್ ಹೋಲ್ಡರ್ಸ್ ಕ್ಯಾನ್ ವೋಟ್ ಬೈ ಮೇಲ್ ಆರ್ ಎಲೆಕ್ಟ್ರಾನಿಕಲಿ. ನಾವು ಮೇಲ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಕಳಿಸೋದ್ರ ಮೂಲಕ ನಾವು ವೋಟಿಂಗ್ ಮಾಡ್ತೀವಿ. ದಿಸ್ ಮೆಥಡ್ ಈಸ್ ಆಫನ್ ಯೂಸ್ ಟು ಆ್ಯನ್ಯುವಲ್ ಜನರಲ್ ಮೀಟಿಂಗ್ಸ್ ಆರ್ ಸ್ಪೆಷಲ್ ಮೀಟಿಂಗ್ಸ್. ಏನಾದರೂ ಆ್ಯನ್ಯುವಲಿ ಜನರಲ್ ಮೀಟಿಂಗ್ಸ್ ಇದ್ದಾಗ, ಸಪೋಸ್ ಏನಾದರೂ ಸ್ಪೆಷಲ್ ಮೀಟಿಂಗ್ಸ್ ಇದ್ದಾಗ ಈ ರೀತಿ ಮೇಲ್ ಅಥವಾ ಮೆಸೇಜು, ಒಂದು ಮೇಲ್ ಆರ್ ಎಲೆಕ್ಟ್ರಾನಿಕಲಿ. ಆ್ಯಂಡ್ ನೆಕ್ಸ್ಟು ಎಲೆಕ್ಟ್ರಾನಿಕ್ ವೋಟಿಂಗ್ ಇದೆ. ಇದೇನಂತಂದರೆ ಶೇರ್ ಹೋಲ್ಡರ್ಸ್ ಕ್ಯಾನ್ ವೋಟ್ ಎಲೆಕ್ಟ್ರಾನಿಕಲಿ ಥ್ರೂ ಎ ಸೆಕ್ಯೂರ್ಡ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ಸೊ ಈಗ ಕೆಲವೊಂದು ಟೈಮ್ಸ್ ಏನಂತಂದರೆ ಗೂಗಲ್ ಫಾರ್ಮ್ಸ್ ಇರ್ಬೋದು, ಕೆಲವೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಥವಾ ವೆಬ್ಸೈಟಲ್ಲಿ ಆ ಕಂಪನಿನಲ್ಲಿ ವೆಬ್ಸೈಟಲ್ಲೇ ಡಿಸೈನ್ ಮಾಡಿಸಿರ್ತಾರೆ ವೋಟಿಂಗ್ಗೆ ಅಂತಲೇ, ಅದನ್ನು ಯೂಸ್ ಮಾಡಿ ವೋಟ್ ಮಾಡ್ತಾ ಹೋಗ್ತಾರೆ. ದಿಸ್ ಮೆಥಡ್ ಈಸ್ ಬಿಕಮಿಂಗ್ ಇನ್ಕ್ರೀಸಿಂಗ್ಲಿ ಪಾಪ್ಯುಲರ್ ಡ್ಯೂ ಟು ಇಟ್ಸ್ ಇನ್ಕನ್ವೀನಿಯನ್ಸ್ ಆ್ಯಂಡ್ ಎಫಿಷಿಯನ್ಸಿ. ಇವಾಗ ಏನಂತಂದರೆ ಯೂಶಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವೋಟಿಂಗ್ಸ್ನೇ ಎಲ್ಲ ಕಡೆನೂ ಕೂಡ ಯೂಸ್ ಮಾಡ್ತೀವಿ ತುಂಬ ಎಫೆಕ್ಟಿವ್ ಆಗಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಕ್ಯುಮ್ಯುಲೇಟಿವ್ ವೋಟಿಂಗ್ ಇದೆ. ಅಂದರೆ ಶೇರ್ ಹೋಲ್ಡರ್ಸ್ ಹ್ಯಾವ್ ಮಲ್ಟಿಪಲ್ ವೋಟ್ಸ್ ವಿಚ್ ಕ್ಯಾನ್ ಬಿ ಕಾಸ್ಟ್ ಕ್ಯುಮ್ಯುಲೇಟಿವ್ಲಿ ಫಾರ್ ಎ ಸಿಂಗಲ್ ಕ್ಯಾಂಡಿಡೇಟ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಮಲ್ಟಿಪಲ್ ಕ್ಯಾಂಡಿಡೇಟ್ಸ್. ದಿಸ್ ಮೆಥಡ್ ಈಸ್ ಆಫನ್ ಯೂಸ್ಡ್ ಟು ಎನ್ಶೋರ್ ಮೈನಾರಿಟಿ ರೆಪ್ರೆಸೆಂಟೇಷನ್ ಆನ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಆ್ಯಂಡ್ ನೆಕ್ಸ್ಟ್ ನೋಡಿ ಸೀಕ್ರೆಟ್ ಬ್ಯಾಲೆಟ್ ಇದೆ. ಅಂದರೆ ಶೇರ್ ಹೋಲ್ಡರ್ಸ್ ವೋಟ್ ಇನ್ ಸೀಕ್ರೆಟ್ ಆ್ಯಂಡ್ ದೇರ್ ವೋಟ್ಸ್ ಆರ್ ನಾಟ್ ಡಿಸ್ಕ್ಲೋಸ್ಡ್. ಸೊ ಇಲ್ಲಿ ತುಂಬ ಸೀಕ್ರೆಟಾಗಿ ವೋಟ್ ಮಾಡೋಂಥದ್ದು. ಆ ವೋಟ್ ಯಾರಿಗೆ ಮಾಡಿದ್ದಾರೆ, ಯಾರಿಗೆ ಮಾಡ್ತಾ ಇದ್ದಾರೆ ಅಂತ ಅದು ಡಿಸ್ಕ್ಲೋಸ್ ಆಗಲ್ಲ, ಡೈರೆಕ್ಟಾಗಿ ರೆಕಾರ್ಡ್ ಆಗೋವಂಥದ್ದು. ದಿಸ್ ಮೆಥಡ್ ಈಸ್ ಆಫನ್ ಯೂಸ್ಡ್ ಟು ಎನ್ಶೋರ್ ದ ಕಾನ್ಫಿಡೆನ್ಷಿಯಾಲಿಟಿ ಆ್ಯಂಡ್ ಪ್ರಿವೆಂಟ್ ಅನ್ಡ್ಯೂ ಇನ್ಫ್ಲೂಯೆನ್ಸ್. ಅಂದರೆ ಇಲ್ಲಿ ಏನಂತಂದರೆ ಪ್ರಿವೆಂಟ್ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂತಂದರೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಅದೆಲ್ಲ ಆಗಬಾರ್ದು. ತುಂಬ ಸೀಕ್ರೆಟಾಗಿ ಕಾನ್ಫಿಡೆನ್ಷಿಯಾಲಿಟಿನ ಮೇಂಟೈನ್ ಮಾಡಬೇಕು ಅನ್ನೋ ಸಿಚುವೇಷನಲ್ಲಿ ಈ ಸೀಕ್ರೆಟ್ ಬ್ಯಾಲೆಟನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಇದಿಷ್ಟೂ ಕೂಡ ಮೆಥಡ್ಸ್ ಆಫ್ ವೋಟಿಂಗ್ ಇದೆ. ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. ರೈಟ್ ಎ ನೋಟ್ ಆ್ಯಂಡ್ ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಂತ ಕೇಳಿದರೆ, ಏನು ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಂತ ಅಂದರೆ ಅದ್ರ ಮೇಲೆ 8 ಮಾರ್ಕ್ಸ್ಗೆ ಒಂದು ನೋಟನ್ನು ಬರೀಬೇಕು. ಫಸ್ಟು ಸ್ಟ್ಯಾಟ್ಯುಟರಿ ಮೀಟಿಂಗ್ಸ್ ಅಂದರೆ ಏನು ಅಂತ ಒಂದು ಮೀನಿಂಗ್ ಬರೀರಿ. ಸ್ಟ್ಯಾಟ್ಯುಟರಿ ಮೀಟಿಂಗ್ ಈಸ್ ಎ ಮ್ಯಾಂಡೇಟ್ರಿ ಮೀಟಿಂಗ್ ರಿಕ್ವೈರ್ಡ್ ಬೈ ಲಾ ಫಾರ್ ಸರ್ಟನ್ ಟೈಪ್ಸ್ ಆಫ್ ಕಂಪನೀಸ್. ಟಿಪಿಕಲಿ ಇಲ್ಲಿ ಸಾಮಾನ್ಯವಾಗಿ ಏನಂತಂದರೆ ಪಬ್ಲಿಕ್ ಕಂಪನೀಸ್ ಆರ್ ದೋಸ್ ವಿತ್ ಎ ಲಾರ್ಜ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್. ಅಂದರೆ ಇಲ್ಲಿ ಯಾವಾಗ ಸ್ಟ್ಯಾಟ್ಯುಟರಿ ಮೀಟಿಂಗ್ ಯಾವ ಕಂಪನಿನಲ್ಲಿ ಜಾಸ್ತಿ ಆಗುತ್ತೆ ಅಂತ ಅಂದರೆ ಟಿಪಿಕಲಿ ಪಬ್ಲಿಕ್ ಕಂಪನೀಸ್ ಆರ್ ದೋಸ್ ವಿತ್ ಎ ಲಾರ್ಜ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್. ಅಂದರೆ ಯಾರು ಜಾಸ್ತಿ ಶೇರ್ ಹೋಲ್ಡರ್ಸ್ ಇರುತ್ತೆ ಅಥವಾ ಪಬ್ಲಿಕ್ ಕಂಪನಿನಲ್ಲಿ ಸ್ಟ್ಯಾಟ್ಯುಟರಿ ಮೀಟಿಂಗ್ನ ಆಫನ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಏನು ಪರ್ಪಸ್ ಅಂತ ಅಂದರೆ ದ ಪ್ರೈಮರಿ ಪರ್ಪಸ್ ಆಫ್ ಎ ಸ್ಟ್ಯಾಟ್ಯುಟರಿ ಮೀಟಿಂಗ್ ಇಸ್ ಟು ಪ್ರೊವೈಡ್ ಶೇರ್ ಹೋಲ್ಡರ್ಸ್ with information about the company's affairs, management and financial performance. This meeting allows shareholders to ಇಲ್ಲಿ ಈ ಒಂದು ಮೀಟಿಂಗ್ ಪರ್ಪಸ್ ಏನಂತಂದರೆ ಒಂದು ಕಂಪನಿ ಇನ್ಫಾರ್ಮೇಷನ್ನು ಮತ್ತು ಕಂಪನಿ ಅಫೇರ್ಸ್ ಏನಿರುತ್ತೆ, ಮ್ಯಾನೇಜ್ಮೆಂಟ್ ಏನೇ ಆಗ್ತಿದೆ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಅಥವಾ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ನಡೀತಿದೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡೋಕ್ಕೆ ಈ ಸ್ಟ್ಯಾಟ್ಯುಟರಿ ಮೀಟಿಂಗ್ಸ್ ಅಲಾಂಗ್ ವಿತ್ ಅವರ್ ಶೇರ್ ಹೋಲ್ಡರ್ಸ್ ಮತ್ತು ಯಾರ್ಯಾರು ಪಾರ್ಟಿಸಿಪೇಟರ್ಸ್ ಇರ್ತಾರೆ ಇನ್ಕ್ಲೂಡಿಂಗ್ ಎಲ್ಲರೂ ಸೇರಿಸಿ ಈ ಮೀಟಿಂಗ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ರಿಸೀವ್ ರಿಪೋರ್ಟ್ ಬಂದು ಒಬ್ಟೈನ್ ರಿಪೋರ್ಟ್ಸ್ ಫ್ರಮ್ ದ ಕಂಪನೀಸ್ ಡೈರೆಕ್ಟರ್ಸ್, ಆಡಿಟರ್ಸ್ ಆ್ಯಂಡ್ ಅದರ್ ಅಫಿಷಿಯಲ್ಸ್. ಸೊ ಇಲ್ಲಿ ಕಂಪನಿ ಡೈರೆಕ್ಟರ್ಸ್ ಯಾರು ಕಂಪನಿ ಹೆಡ್ಸ್ ಇರ್ತಾರೆ ಅಥವಾ ಡಿಪಾರ್ಟ್ಮೆಂಟ್ ಹೆಡ್ಸ್ ಇರ್ತಾರೆ, ಆಡಿಟರ್ಸ್ ಇರ್ತಾರೆ, ಅದರ್ ಅಫಿಷಿಯಲ್ಸ್ ಇರ್ತಾರೆ, ಅವರಿಂದ ಎಲ್ಲ ಒಂದು ಪರ್ಫಾರ್ಮೆನ್ಸ್ ರಿಪೋರ್ಟನ್ನು ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಆಸ್ಕ್ ಕ್ವಶನ್ಸ್ ಅಂತಂದರೆ ಕ್ಲಾರಿಫೈ ಡೌಟ್ಸ್ ಆ್ಯಂಡ್ ಸೀಕ್ ಇನ್ಫಾರ್ಮೇಷನ್ ಅಬೌಟ್ ದ ಕಂಪನೀಸ್ ಆಪರೇಷನ್.
ಸೊ ಕಂಪನಿ ವರ್ಕ್ ಕಂಡೀಷನ್ಸ್ ಏನಿದೆ, ಕಂಪನಿ ಯಾವ ರೀತಿ ಆಪ್ರೇಟ್ ಆಗ್ತಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಮತ್ತು ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಅದನ್ನು ಕ್ಲಾರಿಫೈ ಮಾಡ್ತಾರೆ. ಆ್ಯಂಡ್ ಎಕ್ಸರ್ಸೈಸ್ ರೈಟ್ಸ್ ಅಂತಂದರೆ ವೋಟ್ ಆನ್ ರಿಸಲ್ಯೂಷನ್, ಅಪಾಯಿಂಟ್ ಆಡಿಟರ್ಸ್ ಆ್ಯಂಡ್ ಅಪ್ರೂವ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಪ್ರೂವ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಓವರ್ ಆಲ್ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಆ್ಯಂಡ್ ವಾಟ್ ಆರ್ ಆಲ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಾಗ್ತಿದೆ, ಅಥವಾ ಬೇರೆ ಯಾವುದಾದ್ರೂ ರೆಕ್ರೂಟ್ಮೆಂಟ್ ಇದೆಯಾ, ಅಥವಾ ಇಲ್ಲಿ ಆಡಿಟರ್ಸ್ನ ಅಪಾಯಿಂಟ್ ಮಾಡ್ಕೋಬೇಕಾ, ಅದ್ರ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಸ್ಟ್ಯಾಟ್ಯುಟರಿ ಮೀಟಿಂಗ್ ಆರ್ ಯೂಶಲಿ ರಿಕ್ವೈರ್ಡ್ ವಿತಿನ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಕಂಪನೀಸ್ ಇನ್ ಕಾರ್ಪೊರೇಷನ್ ಆರ್ ಆನ್ಯುವಲ್ ಜನರಲ್ ಮೀಟಿಂಗ್. ಸೊ ಯಾಕೆ ವೈ ಡು ವಿ ನೀಡ್ ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಂತ ಅಂದಾಗ, ಒಂದು ಕಂಪನಿನ ಯಾವಾಗ ಎಸ್ಟಾಬ್ಲಿಷ್ ಮಾಡ್ತೀರಾ ವಿತಿನ್ 1 ಇಯರ್ ಅಥವಾ ಆನ್ಯುವಲ್ ಜನರಲ್ ಮೀಟಿಂಗಲ್ಲಿ ಸ್ಟ್ಯಾಟ್ಯುಟರಿ ಮೀಟಿಂಗ್ನ ಕಂಡಕ್ಟ್ ಮಾಡ್ತೀವಿ. ದಿಸ್ ಮೀಟಿಂಗ್ ಮಸ್ಟ್ ಬಿ ಕನ್ವೇಡ್ ಬೈ ದ ಕಂಪನೀಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ನೋಟಿಸ್ ಮಸ್ಟ್ ಬಿ ಗಿವನ್ ಟು ದ ಆಲ್ ಶೇರ್ ಹೋಲ್ಡರ್ಸ್. ಯಾಕಂತಂದರೆ ಯಾವುದೇ ಕಂಪನಿನ ಆಗಲಿ, ಕಂಪನಿಲಿ ಏನೇನು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಗ್ತಿದೆ, ಅದ್ರ ಅಫೇರ್ಸ್ ಏನಿದೆ, ಮ್ಯಾನೇಜ್ಮೆಂಟ್ ಯಾವ ರೀತಿ ರನ್ ಆಗ್ತಿದೆ, ವರ್ಕರ್ಸ್ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಇದನ್ನೆಲ್ಲನೂ ಕೂಡ ನಾವು ರೆಕಗ್ನೈಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಏನಾದ್ರು ಇಶ್ಯೂ ಇತ್ತು ಅಂತ ಅಂದರೆ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕಾಗತ್ತೆ. ಸೊ ಹಾಗಾಗಿ ಒಂದು ಈ ಸ್ಟ್ಯಾಟ್ಯುಟರಿ ಮೀಟಿಂಗ್ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟು ಕೀ ಫೀಚರ್ಸ್ ಅಂತ ಅಂದರೆ ಮ್ಯಾಂಡೇಟ್ರಿ ಅಟೆಂಡೆನ್ಸ್. ಸೊ ಎಲ್ಲರೂ ಅಟೆಂಡ್ ಆಗಲೇಬೇಕು. ಡೈರೆಕ್ಟರ್ಸ್, ಆಡಿಟರ್ಸ್ ಆ್ಯಂಡ್ ಅದರ್ ಸ್ಪೆಸಿಫೈಡ್ ಅಫಿಷಿಯಲ್ ಮಸ್ಟ್ ಅಟೆಂಡ್ ದ ಮೀಟಿಂಗ್. ಸೊ ಯಾರ್ಯಾರು ಟಾಪ್ ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರು ಬರ್ತಾರೆ, ಮಿಡಲ್ ಮ್ಯಾನೇಜ್ಮೆಂಟು ಆ್ಯಂಡ್ ಲೋವರ್ ಮ್ಯಾನೇಜ್ಮೆಂಟು, ಸೊ ಇಲ್ಲಿ ಯಾರ್ಯಾರು ರಿಕ್ವೈರ್ಮೆಂಟ್ ಇರುತ್ತೆ ಅವರೆಲ್ಲರೂ ಕೂಡ ಮೀಟಿಂಗ್ಗೆ ಅಟೆಂಡ್ ಆಗಲೇಬೇಕು. ಆ್ಯಂಡ್ ನೆಕ್ಸ್ಟ್ ಕೋರಮ್ ಬರುತ್ತೆ. ಎ ಮಿನಿಮಮ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಮಸ್ಟ್ ಬಿ ಪ್ರೆಸೆಂಟ್ ಟು ಕಾನ್ಸ್ಟಿಟ್ಯೂಟ್ ಎ ಕೋರಮ್. ಕೋರಮ್ ಅಂತಂದರೆ ಅಲ್ಲಿ ಎಷ್ಟು ಜನ ಮಿನಿಮಮ್ ಶೇರ್ ಹೋಲ್ಡರ್ಸ್ ಇರ್ತಾರೆ ಅವರು ಪ್ರೆಸೆಂಟ್ ಇರಲೇಬೇಕು. ಆ್ಯಂಡ್ ರಿಸಲ್ಯೂಷನ್ ಅಂತಂದರೆ ವಿಚ್ ಮೇ ಇನ್ಕ್ಲೂಡ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸು, ಅಪ್ರೂವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, ಅಥವಾ ಬಿಸ್ನೆಸ್ ಮ್ಯಾಟರ್ಸು. ಏನಾದರೂ ಅವರು ಹೊಸದಾಗಿ ಇಫ್ ದೇ ಆರ್ ಟೇಕನ್ ಎನಿ ರೈಟ್ ಡೆಸಿಷನ್ಸ್ ಅಂತ ಅಂದರೆ ಅದು ರಿಸಲ್ಯೂಷನ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ರಿಗಾರ್ಡಿಂಗ್ ಕಂಪನಿ ಡೆವಲಪ್ಮೆಂಟ್ ಅಥವಾ ಗ್ರೌತ್ಗೆ ಏನೇನು ಒಂದು ಪಾಸಿಟಿವ್ ಆಸ್ಪೆಕ್ಟ್ಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಅದರಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಅಥವಾ ಅಪ್ರೂವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇರ್ಬೋದು, ಆರ್ ಅದರ್ ಬಿಸ್ನೆಸ್ ಮ್ಯಾಟರ್ಸ್ ಇದ್ರೆ ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆನ್ಸ್. Statutory meeting provides an essential platform for shareholders' engagement, transparency, and accountability. They ensure that shareholders are informed about the company's activity and can participate in decision-making progress. So, ಯಾಕೆಂತಂದರೆ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಯಾವುದೇ ವಿಷಯನಾಗಲಿ ಸೀಕ್ರೆಟ್ ಮಾಡದೆ ಓಪನ್ ಆಗಿ ಡಿಸ್ಕಸ್ ಮಾಡೋದಾಗಿರ್ಬೋದು, ಮತ್ತು ಅಕೌಂಟಬಿಲಿಟಿ ಅಂತ ಅಂದರೆ ಕಂಪ್ಲೀಟ್ ಎಷ್ಟು ಪ್ರಾಫಿಟ್ ಅಂದರೆ ಓವರ್ ಆಲ್ ಫೈನಾನ್ಷಿಯಲ್ ಪೊಸಿಷನ್ ಅಥವಾ ಪರ್ಫಾರ್ಮೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಬೋದು, ಮತ್ತು ಕಂಪನೀಸ್ ಡೇ ಟು ಡೇ ಆಪ್ರೇಷನ್ಸ್ ಏನಿದೆ, ಸೊ ಯಾವ ರೀತಿ ಆ್ಯಕ್ಟಿವಿಟೀಸ್ ರನ್ ಆಗ್ತಿದೆ, ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಸಪೋಸ್ ಏನಾದರೂ ಡಿಸಿಷನ್ಸ್ ತೊಗೋಬೇಕು, ಅದಕ್ಕೆಲ್ಲನೂ ಕೂಡ ನಾವು ಈ ಸ್ಟ್ಯಾಟ್ಯುಟರಿ ಮೀಟಿಂಗ್ನ ಕಂಡಕ್ಟ್ ಮಾಡ್ತಾರೆ ಕಂಪನಿನಲ್ಲಿ. ಆ್ಯಂಡ್ ಲಾಸ್ಟ್ ಕನ್ಕ್ಲೂಡ್ ಬರೋಣ. So, in summary, statutory meeting are compulsory gatherings that enables shareholder to exercise their rights, receive information and participate the company's decisions making process. These meetings play a vital role in promoting transparency, accountability and good corporate governance. So, idishtukku kuda we need at any cost statutory meetings. So, idishtuna bardu ನೀವು ಒಂದು ಕನ್ಕ್ಲೂಷನ್ ಬರೆದ್ರೆ 8 marks. ಎಸ್, ಐ ಟೆಲ್ ಯು ಒನ್ಸ್ ಅಗೇನ್. ಒಂದು ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಂದ್ರೇನು, ಮೀನಿಂಗ್ ಬರೀರಿ, ದೆನ್ ಪರ್ಪಸ್ ಬರೀರಿ, ಆ್ಯಂಡ್ ರಿಕ್ವೈರ್ಮೆಂಟ್ಸು, ಮತ್ತು ಫೀಚರ್ಸ್ ಏನಿದೆ, ಆ್ಯಂಡ್ ಇಂಪಾರ್ಟೆನ್ಸ್, ಇಷ್ಟನ್ನು ಬರೆದು ಒಂದು ಕನ್ಕ್ಲೂಷನ್ ಮಾಡಿದರೆ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾರ್ಟಲ್ಲಿ ಸೆಕ್ಷನ್ ನಲ್ಲಿ ಟೋಟಲ್ಲು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗತ್ತೆ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಟೋಟಲ್ 5 ಕ್ವಶನ್ಸ್ ಇದೆ. ಅದರಲ್ಲಿ ನೀವು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 14 ಮಾರ್ಕ್ಸ್. ನಿಮಗೆ ಇದರಲ್ಲೇ 14 ಮಾರ್ಕ್ಸ್, 42 ಮಾರ್ಕ್ಸ್ಗೆ ಸೆಕ್ಷನ್ ಸಿ ಇರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಫ್ ಯು ಆರ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ಯು ಹ್ಯಾವ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ದೆನ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. ಥ್ಯಾಂಕ್ ಯು ಸೋ ಮಚ್.